ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಇವಾಗ 8:30 ಆಯಿತು. GNM ನರ್ಸಿಂಗ್ ಎಕ್ಸಾಮ್ ಬಗ್ಗೆ ನಾನು ಎಸ್ಟರ್ಡೇ ಹೇಳಿದ್ದೆ. ನಿಮಗೆ ಈವ್ನಿಂಗ್ ತನಕ ಏನಾದರೂ ಒಂದು ಅಪ್ಡೇಟ್ ಮಾಡ್ತೀನಿ. ಯಾಕಂದರೆ ಭಾಳಷ್ಟು ರೂಮರ್ ಹಬ್ಕೊಂಡ್ಬಿಟ್ಟಿದೆ ವಿದ್ಯಾರ್ಥಿಗಳಲ್ಲಿ, ಎಕ್ಸಾಮ್ ಪೋಸ್ಟ್ಪೋಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಅದರ ಬಗ್ಗೆ ಒಂದು ಡಿಸ್ಕಷನ್ ಇರುತ್ತೆ. ಸ್ವಲ್ಪ ಕೇಳಿ. ಏನಂತಂದರೆ, ಅದರ್ ಸ್ಟೇಟಿಂದ ಬರುವಂಥ ವಿದ್ಯಾರ್ಥಿಗಳು ಈಗಾಗಲೇ ವೇಟ್ ಮಾಡ್ತಾಯಿದ್ದಾರೆ, ಬರಬೇಕೋ ಬೇಡೋ ಅಂತ. ಬಟ್ ನಾನು ಮಾರ್ನಿಂಗ್ 11 ಗಂಟೆಯಿಂದ ನನಗೆ ಪರಿಚಯ ಇರುವಂಥ ಕಾಲೇಜ್ಗಳಿಗೆ, ಆಮೇಲೆ ಎಕ್ಸಾಮ್ ಸೆಂಟರ್ಗಳಿಗೆ, ನಮ್ಮ ಜಿಲ್ಲೆಯಲ್ಲಿರುವಂಥ ಎಕ್ಸಾಮ್ ಸೆಂಟರ್ಸ್ಗೆ ಕಾಲ್ ಮಾಡಿ, ಎರಡೂ ಕಡೆ ಕಾಲ್ ಮಾಡಿ ಕೇಳಿದೆ. ಏನಂತಂದರೆ, ಸೊ ಎಕ್ಸಾಮ್ ಸೆಂಟ್ರಿಗೆ ಕೇಳಿದೆ, ಮತ್ತು ನಿಮಗಲ್ಲಿ ಏನಾದ್ರು ಮಾಹಿತಿ ಬಂದಿದೆಯಾ ಅಂತ. ಎಕ್ಸಾಮ್ ಸೆಂಟ್ರನ್ನು ನಾವು ಆಲ್ರೆಡಿ ಎಲ್ಲವನ್ನು ಕಳಿಸಿದ್ದೀವಿ, ಆಲ್ ದ ಅಪ್ಡೇಟ್ ಮಾಡಿದ್ದೀವಿ. ಜಸ್ಟ್ ಫಾರ್ ಇವಾಗ ನಮಗೆ ಪಾಸ್ವರ್ಡ್ ID ಬರೋದು ಒಂದೇ ಬಾಕಿ, ನಮಗೆ ಒಂದು ಗೈಡ್ಲೈನ್ಸ್ ಬರೋದು ಒಂದೇ ಬಾಕಿ. ನಾವು ರೆಡಿ ಇದ್ದೀವಿ ಅಂತ ಅವ್ರು ಹೇಳಿದರು. ಅವ್ರ ಕಡೆಯಿಂದ ಕ್ಲಾರಿಟಿ ಸಿಕ್ತು. ಆಮೇಲೆ GNM ನರ್ಸಿಂಗ್ ಕಾಲೇಜ್ಗಳಿಗೆ ನನಗೆ ಪರಿಚಯ ಇರುವಂಥ 2-3 ಕಾಲೇಜಿಗೆ ಕಾಲ್ ಮಾಡಿದಾಗ, ಪ್ರಿನ್ಸಿಪಾಲರಿಗೆ ಕಾಲ್ ಮಾಡಿದಾಗ, ಕೋಆರ್ಡಿನೇಟ್ರಿಗೆ ಕಾಲ್ ಮಾಡಿ ಕೇಳಿದಾಗ, ಸೊ ಅವರು ನಮಗೆ ಯಾವುದೇ ಥರದಂಥ ಗೈಡ್ಲೈನ್ಸ್ ಯಾಕೆ ಬಂದಿಲ್ಲ, ಯಾಕಂದರೆ ಈ ವರ್ಷ ನಮಗೆ ಎಕ್ಸಾಮ್ ಸೆಂಟರ್ ನಮ್ಮದು ಇಲ್ಲ. ಹೀಗಾಗಿ ನಾವು ಜಸ್ಟ್ ಫಾರ್ ಏನಂತಂದರೆ ಹಾಲ್ ಟಿಕೆಟಿಗೆ ವೇಟ್ ಮಾಡ್ತಾಯಿದ್ದೀವಿ. ಸರ್ವರ್ ಎರರ್ ಅಂತ ಬರ್ತಾಯಿದೆ, ಹಾಲ್ ಟಿಕೆಟ್ ಓಪನ್ ಮಾಡೋಕ್ಕೆ ಹೋದರೆ, ಲಾಗಿನ್ ಮಾಡೋಕ್ಕೆ ಹೋದರೆ ಅಂತ ಒಂದಷ್ಟು ಕಾಲೇಜರು ಹೇಳಿದರು. ಒಂದಷ್ಟನವರು ನಾನು ನೋಡಬೇಕು, ಕಾದು ನೋಡಬೇಕು ಏನಾಗುತ್ತೆ ಅಂತ, ನಮಗೆ ಗೊತ್ತಾಗ್ತಾಯಿಲ್ಲ ಅಂತ ಅವ್ರು ಹೇಳಿಬಿಟ್ರು. ನೆಕ್ಸ್ಟ್ ನಾನು ಇದಕ್ಕೆ ಬೋರ್ಡ್ಗೆ ನಂಬರ್ ತೊಗೊಂಡು ಕಾಲ್ ಮಾಡಿ ಕೇಳಿದಾಗ, ಅವರು ಫಸ್ಟ್ ಟೈಮಿಗೆ ಕಾಲ್ ರಿಸೀವ್ ಮಾಡಿದಾಗ ಸರಿಯಾದಂಥ ಮಾಹಿತಿ ಕೊಡಲಿಲ್ಲ. ಅದು ವೇಟ್ ಮಾಡಿ ಕಾಲೇಜಲ್ಲಿ ಕೇಳ್ಕೊಳ್ರಿ ಅಂತ ಕಟ್ ಮಾಡಿಬಿಟ್ರು. ಮತ್ತು ನಾವು ಬೇರೆ ನಂಬರಿಂದ ಕಾಲ್ ಮಾಡಿದಾಗ, ಸೊ ಎಕ್ಸಾಮ್ ನಾವು ದೂರಿಂದ ಬರಬೇಕು, ಅದಕ್ಕೆ ಏನಾದರೂ ಒಂದು ನೀವು ಎಕ್ಸಾಮ್ ಸೆಂಟರ್ ಬಗ್ಗೆ, ಇದ್ರ ಬಗ್ಗೆ ಎಕ್ಸಾಮ್ ಕನ್ಫರ್ಮ್ ಅಂತ ಕೇಳಿದಾಗ, ಸೊ ಅದನ್ನು ಕಾಲೇಜಲ್ಲೇ ಕೇಳ್ಕೊಳ್ರಿ, ಕಾಲೇಜಲ್ಲಿ ನೀವು ಮಾಹಿತಿ ಕೊಟ್ಟಿರ್ತೇವೆ ಅಂತ ಹೇಳಿ ಕಟ್ ಮಾಡಿಬಿಟ್ರು. ಓಕೆ, ಅಲ್ಲಿ ಕೂಡ ನನಗೆ GNM ನರ್ಸಿಂಗ್ ಬೋರ್ಡಿಂದ ಸ್ಪಷ್ಟವಾದಂಥ ಮಾಹಿತಿ ಬರಲಿಲ್ಲ. ಆದರೆ ನನಗೆ ಪರಿಚಯ ಇರುವಂಥವ್ರು, ಸ್ವಲ್ಪ ಅದಕ್ಕೆ ಕನೆಕ್ಟ್ ಇರುವಂಥವ್ರು ಹೇಳಿದಾಗ, ಸೊ ಇದು GNM ನರ್ಸಿಂಗ್ ಬೋರ್ಡ್ ಇನ್ಮೇಲೆ ಡಿಸೈಡ್ ಮಾಡೋದಿಲ್ಲ ಎಕ್ಸಾಮ್ ಬಗ್ಗೆ, ಅದು ರಾಜೀವ್ ಗಾಂಧಿ ಡಿಸೈಡ್ ಮಾಡುತ್ತೆ. ನಿನಗೆ ಯಾರಾದರೂ ರಾಜೀವ್ ಗಾಂಧಿಲಿ ಪರಿಚಯ ಇದ್ದರೆ ಅಲ್ಲಿ ಕೇಳು ಅಂತ ನನಗೆ ಅವ್ರು ಹೇಳಿದರು. ಬಟ್ ರಾಜೀವ್ ಗಾಂಧಿಗೆ ನಾನು ಅಷ್ಟೊಂದು ಕನೆಕ್ಟಿವಿಟಿ ನನಗಿಲ್ಲ. ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಅಷ್ಟೊಂದು ಕನೆಕ್ಟಿವಿಟಿ ಇಲ್ಲ. ಆದರೂ ಕೂಡ ನನಗೆ ಪರಿಚಯ ಇರೋರಿಗೆ ನಾನು BS ನರ್ಸಿಂಗ್ ಕಾಲೇಜ್ನವ್ರಿಗೆ ನಾವು ಕಾಲ್ ಮಾಡಿ, ಏನಾದರೂ ಮಾಹಿತಿ ಇದ್ದರೆ ನನಗೆ ಕೊಡಿ ಅಥವಾ ನೀವು ಕಾಲ್ ಮಾಡಿ ಕೇಳಿ ಅಂತ ಕೇಳಿದಾಗ, ಸೊ ಅಲ್ಲಿ ಸಡನ್ನಾಗಿ ಅವರು ಕೂಡ ಏನು ರಿಪ್ಲೈ ಮಾಡಲಿಲ್ಲ. ಯಾಕಂತಂದರೆ ಇದು ಹೊಸದಾಗಿರೋದ್ರಿಂದ ಯಾರೂ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾಯಿಲ್ಲ. ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲೂ ಕೂಡ ನಾನು ಪರಿಚಯದವ್ರಿಗೆ ಟ್ರೈ ಮಾಡಿದೆ, ಬಟ್ ದೇರ್ ಈಸ್ ನೋ ರೆಸ್ಪಾನ್ಸ್. ನನಗೆ ಇವತ್ತಾಗಿರುವಂಥ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಬಟ್ ಫೈನಲಿ ಒಂದೇ ಒಂದು ಹೇಳೋದು, ರಾಜೀವ್ ಗಾಂಧಿ ಡಿಸಿಷನ್ಸ್ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದೆ. ಆಮೇಲೆ ಆರ್ಡಿನೆನ್ಸ್ ಕೂಡ ಪಾಸ್ ಮಾಡಿದ್ದಾರೆ. ಅವರು ಆಲ್ರೆಡಿ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ಮೆಡಿಕಲ್ಲು, ಫಾರ್ಮಸಿ, ಆಮೇಲೆ ಆಯುಷ್ ಕಾಲೇಜ್ಗಳಿಗೆ ಮಾಹಿತಿನೂ ಕೂಡ ಕೊಟ್ಟಿದ್ದಾರೆ, ಮಾಹಿತಿನೂ ಕೂಡ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಜಸ್ಟ್ ಇವಾಗ ಎಕ್ಸಾಮ್ ಕಂಡಕ್ಟ್ ಮಾಡೋದೊಂದೇ ಬಾಕಿ. ಸೊ ರಾಜೀವ್ ಗಾಂಧಿ ಏನು ಹೇಳ್ತಾರೆ ಅದನ್ನು ಮಾತ್ರ ನಾವು ಕಾದು ನೋಡಬೇಕಾಗತ್ತೆ. ಯಾಕಂದರೆ ನರ್ಸಿಂಗ್ ಬೋರ್ಡ್ನವ್ರ ಕೈಯಲ್ಲಿ ಈ ವರ್ಷ ಇಲ್ಲ, ಇದಂತೆ ಕನ್ಫರ್ಮ್ ಆಗಿಬಿಡ್ತು. ಹೋಪ್ಫುಲಿ ನೀವು ರಿಮೇನಿಂಗ್ ಮಾಹಿತಿಗಳನ್ನು ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಅವ್ರಿಗೆ ಕೇಳಬೇಕಾಗತ್ತೆ. ಯಾಕಂತಂದರೆ ಅವರೇ ನಿಮಗೆ ಹೇಳಬೇಕು. ಯಾಕೆಂದರೆ ಅವ್ರು ಲಾಗಿನ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಹಾಲ್ ಟಿಕೆಟ್ ಬಂದಿರುತ್ತೆ ಬಿಟ್ಟಿರುತ್ತೆ ಅಂತೇಳಿ. ರಿಮೇನಿಂಗ್ ನನಗೇನಾದ್ರು ಮಾಹಿತಿ ಸಿಕ್ಕರೂ ಕೂಡ ಡೆಫಿನೆಟಾಗಿ ನಾನು ಶೇರ್ ಮಾಡ್ತೀನಿ. ನಿಮಗೆ ಈ ಕಾಯಿಸಿದ್ದಕ್ಕೆ ಸೊ ಅಪಾಲಜಿ ವ್ಯಕ್ತಪಡಿಸ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಗುಡ್ ನೈಟ್.